ಇನ್ನು ಕೆಲವು ಕಾಲೇಜ್ಗಳಲ್ಲಿ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಅದು ಯಾವ ರೀತಿಯಾದಂಥ ಮೆಂಟ್ಯಾಲಿಟಿಗಳಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಇಲ್ಲಿ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಇನ್ನೂ ಕ್ಲಾರಿಫಿಕೇಶನ್ ಇಲ್ಲ. ಬಟ್ ಯೂನಿವರ್ಸಿಟಿ ಅವ್ರು ಹೇಳ್ತಾ ಇದ್ರೆ ನಾವಂಥ ಕಾರ್ಯಕ್ರಮನೇ ಮಾಡಿಲ್ಲ ಅಂತ ಹೇಳಿ. ಬಟ್ ನಂಬೋದು ಹೆಂಗೆ? ಯಾಕೆ ಉದಾಹರಣೆ ಅಂದರೆ ದೇಶದಲ್ಲಿರುವಂಥ JNU ಅದಕ್ಕಿಂತಲೂ ದೊಡ್ಡ ಉದಾಹರಣೆ ಬೇಕಾ? ABVP ಅವರು ಹೋಗಿ ಪ್ರತಿಭಟನೆ ಮಾಡಿದರು. ಒಂದು ಹಂತ ಎಕ್ಸ್ಟ್ರಾನೇ ಹೋಗಿದ್ದಾರೆ ಅನ್ನುವಂಥ ಆರೋಪ ಬರ್ತಾ ಇದೆ. ಏನು ದೂರು ಕೊಟ್ಟರು, ಏನಾಯಿತು, ಎಷ್ಟು ಜನನ ಅರೆಸ್ಟ್ ಮಾಡಿದ್ರು, ಎಷ್ಟು ಜನಕ್ಕೆ ಈಗಾಗಲೇ ಜಾಮೀನು ಸಿಕ್ಕಿದೆ, ಯಾತಕ್ಕೋಸ್ಕರ ಇವರು ಪ್ರತಿಭಟನೆಯನ್ನು ಮಾಡಕ್ಕೆ ಹೋಗಿದ್ರು, ಪ್ರತಿಭಟನೆಯ ಹಂತ ಮೀರಿದ್ಯಾಕೆ? ಸ್ಟೋರಿ ಇಲ್ಲಿದೆ. ಅಜಿಂ ಪ್ರೇಮ್ಜಿ ವಿವಿ ಮುಂಭಾಗದಲ್ಲಿ ಪ್ರತಿಭಟನೆ. ABVP ಕಾರ್ಯಕರ್ತರಿಗೆ ಜಾಮೀನು ಮಂಜೂರು. ನಿನ್ನೆ ಬೆಂಗಳೂರು ಹೊರವಲಯದ ಸರ್ಜಾಪುರ ಬಳಿಯ ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ವಿರೋಧಿಸಿ ABVP ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದರು. ಇದೇ ತಿಂಗಳ 26, 27, 28ರಂದು ಯೂನಿವರ್ಸಿಟಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸ್ಪಾರ್ಕ್ ಸಂಘಟನೆಯ ಕಾರ್ಯಕರ್ತರು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸೈನಿಕ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ ಅಂತ ಆರೋಪಿಸಿ ABVP ಕಾರ್ಯಕರ್ತರ ತಂಡ ಯೂನಿವರ್ಸಿಟಿ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಮಾಡಿತು. ಕಾಲೇಜು ಬೋರ್ಡ್ಗೆ ಮಸಿ ಬಳಿದು ಕಾಲೇಜಿನ ಒಳಗೆ ನುಗ್ಗೋದಕ್ಕೆ ABVP ವಿದ್ಯಾರ್ಥಿಗಳ ವಿರುದ್ಧ ಸ್ಪಾರ್ಕ್ ಸಂಘಟನಾ ವಿದ್ಯಾರ್ಥಿಗಳು ಕಲ್ಲು ಹಾಗೂ ಚಪ್ಪಲಿ ತೂರಾಟ ಕೂಡ ಮಾಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವ ಮುನ್ನ ಕೂಡಲೇ ಎಚ್ಚೆತ್ತಂತಹ ಸರ್ಜಾಪುರ ಪೊಲೀಸರು ABVPಯ 19 ಮಂದಿ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದರು. ಜಿಗಣಿ ಪೊಲೀಸ್ ಠಾಣೆಗೆ ಕರೆತಂದು ಮೆಡಿಕಲ್ ಚೆಕಪ್ ಮಾಡಿ ನಂತರ JMFC ನ್ಯಾಯಾಧೀಶರಾದ ಶಂಕರ್ ರೆಡ್ಡಿ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕೆ ಮಧ್ಯಂತರ ಜಾಮೀನು ಕೊಟ್ಟರು. ಮತ್ತೆ ಇವತ್ತು ಬೆಳಗ್ಗೆ ನಿರಂತರ ಜಾಮೀನು ಪಡೆಯೋದಕ್ಕೆ ವಿದ್ಯಾರ್ಥಿಗಳು ಕೋರ್ಟ್ಗೆ ಹಾಜರಾದರು. ಇವತ್ತು ABVPಯ 19 ಕಾರ್ಯಕರ್ತರ ಮೇಲೆ FIR ಅನ್ನ ಮಾಡಿದ್ದಾರೆ. ನಮಗೆ ರಾತ್ರಿ ಸುಮಾರು 4 ಗಂಟೆಯ ಹೊತ್ತಿಗೆ ಮ್ಯಾಜಿಸ್ಟ್ರೇಟ್ ಅವರ ಮನೆಯಲ್ಲಿ ನಮಗೆ ಇಂಟ್ರಿಮ್ ಬೇಲ್ ಸಿಕ್ಕಿದೆ. ಈಗ ನಾವು ರೆಗ್ಯುಲರ್ ಬೇಲಿಗೆ ಅಪ್ಲೈ ಮಾಡಿದ್ದೇವೆ. ಈಗ ನಮಗೆ ಅದರ ವಿಚಾರಣೆ ಇದೆ, ಅದಕ್ಕಾಗಿ ನಾವು ಕೋರ್ಟಿಗೆ ಬಂದಿದ್ದೇವೆ. ನಿನ್ನೆ ಸಂಜೆ ಏನು ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಜಿಂ ಪ್ರೇಮ್ಜಿ ಅವರ ಯೂನಿವರ್ಸಿಟಿ ಬಳಿ ಒಂದು ABVP ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕಾದ್ರೆ ಅವರನ್ನು ವಶಕ್ಕೆ ಪಡೆದಂತಹ ಪೊಲೀಸರು ಜಿಗಣಿ ಪೊಲೀಸ್ ಠಾಣೆಗೆ ಕರೆತರ್ತಾರೆ. ಜಿಗಣಿ ಪೊಲೀಸ್ ಠಾಣೆಯಿಂದ ಆನೇಕಲ್ನ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಮೆಡಿಕಲ್ ಚೆಕಪ್ ಮಾಡಿ ಆನೇಕಲ್ನ JMFC ನ್ಯಾಯಾಧೀಶರಾದಂತಹ ಶಂಕರ್ ರೆಡ್ಡಿ ಅವರ ಮನೆಗೆ ಹಾಜರುಪಡಿಸುವಂಥದ್ದು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಂಬ ಕಾರಣಕ್ಕೆ ಅವರಿಗೆ ಮಧ್ಯಂತರ ಜಾಮೀನನ್ನು ನೀಡಿರ್ತಾರೆ. ಇಂದು ರೆಗ್ಯುಲರ್ ಬೇಲಿಗಾಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಿರುವಂಥದ್ದು. ಇನ್ನು ಯೂನಿವರ್ಸಿಟಿಯಲ್ಲಿ ಸ್ಪಾರ್ಕ್ ಸಂಘಟನೆ ಒಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ವೇಳೆ ಫ್ರೀ ಕಾಶ್ಮೀರ್ ಎನ್ನುವ ಬೋರ್ಡ್ಗಳನ್ನು ಹಾಕಲಾಗಿತ್ತು ಎಂಬ ಆರೋಪ ಕೇಳಿಬಂದಿದೆ. ಕಾಶ್ಮೀರ ಭಾರತದ ಭೂಭಾಗವಲ್ಲ, ಭಾರತವನ್ನು ಅಲ್ಲಿಗೆ ಹೋಗಿ ದೌರ್ಜನ್ಯ ಎಸಗ್ತಿದ್ದಾರೆ, ಸೈನಿಕರು ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಎಂಬ ಹೇಳಿಕೆಗಳನ್ನು ಸ್ಪಾರ್ಕ್ ಸಂಘಟನೆಯವರು ನೀಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಸಂಘಟನೆಯ ಹೆಸರಿನಲ್ಲಿ ಕಾಶ್ಮೀರ ಪ್ರತ್ಯೇಕವಾದ ಪರ ಘೋಷಣೆ ಹಾಕಿದ್ದಾರೆ. ಇದನ್ನು ಪ್ರಶ್ನಿಸಿದ್ದಕ್ಕೆ ನಮ್ಮನ್ನು ಹತ್ತಿಕ್ಕುವ ಕೆಲಸ ಆಗಿದೆ ಅಂಥೇಳಿ ನ್ಯಾಯಾಲಯದ ಮುಂದೆ ವಿದ್ಯಾರ್ಥಿಗಳು ಕಿಡಿಕಾರಿದ್ರು. ABVP ಆರೋಪಿಸಿದಂತೆ ಯಾವುದೂ ಕೂಟ ನಡೆದಿಲ್ಲ. ಅಜಿಂ ಪ್ರೇಮ್ಜಿ ವಿವಿ ಮಾಧ್ಯಮ ಹೇಳಿಕೆ ಬಿಡುಗಡೆ. ಅಜಿಂ ಪ್ರೇಮ್ಜಿ ವಿವಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿ ಸ್ಪಷ್ಟನೆ ಕೊಟ್ಟಿದೆ. ABVP ಆರೋಪಿಸಿದಂತೆ ವಿವಿಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. 6 ಗಂಟೆಗೆ 20ಕ್ಕೂ ಹೆಚ್ಚು ಮಂದಿ ಕ್ಯಾಂಪಸ್ಗೆ ನುಗ್ಗಿರ್ತಾರೆ. ಘೋಷಣೆ ಕೂಗಿ ಆಸ್ತಿಪಾಸ್ತಿಗೆ ಹಾನಿ ಉಂಟು ಮಾಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ದೇಶದ್ರೋಹಿ ಕಾರ್ಯಕ್ರಮವನ್ನು ಆಯೋಜಿಸಿದ ಆರೋಪವಿದೆ. ಆದರೆ ಕ್ಯಾಂಪಸ್ನಲ್ಲಿ ಅಂತಹ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿಲ್ಲ ಅಂಥೇಳಿ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಲಾಗಿದೆ. ಅಜಿಂ ಪ್ರೇಮ್ಜಿ ಅವರ ಯೂನಿವರ್ಸಿಟಿಯಿಂದ ಮಾಧ್ಯಮ ಪ್ರಕಟಣೆಯನ್ನು ಮಾಡಿದ್ದು, ಅದರಲ್ಲಿ ಸ್ಪಷ್ಟವಾಗಿ ನಮ್ಮ ಕ್ಯಾಂಪಸ್ಗೆ ಏಕಾಏಕಿ ABVP ಕಾರ್ಯಕರ್ತರು 20ಕ್ಕೂ ಹೆಚ್ಚು ಜನ ನೇರವಾಗಿ ಕ್ಯಾಂಪಸ್ಗೆ ನುಗ್ಗಿ ಸೆಕ್ಯೂರಿಟಿ ಮತ್ತು ಅಲ್ಲಿನ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಏನಂತಂದರೆ ಆ ದೇಶದ ವಿಚಾರವಾಗಿರ್ಬೋದು, ಸೈನಿಕರ ವಿಚಾರದ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮಕ್ಕೆ ಅದು ಏನು ಆಡಳಿತ ಮಂಡಳಿ ಯಾವುದೇ ಅನುಮತಿ ಕೊಟ್ಟಿರಲಿಲ್ಲ. ಆ ಅನುಮತಿ ಕೊಡೋ ಯಾವುದೇ ಕಾರಣಕ್ಕೂ ನಾವು ಕ್ಯಾಂಪಸ್ನಲ್ಲಿ ಆ ರೀತಿ ಚಟುವಟಿಕೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಹೇಳಿರುವಂಥದ್ದು. ಜೊತೆಗೆ ಏನಂತಂದರೆ ಈಗಾಗಲೇ ಸೆಕ್ಯೂರಿಟಿ ಮೇಲೆ ಹಲ್ಲೆ ಆಗಿರೋ ಸಂಬಂಧ ಪೊಲೀಸ್ ಠಾಣೆಗೂ ಸಹ ದೂರು ಕೊಟ್ಟಿದ್ದೀವಿ ಅಂತೇಳಿ ಮಾಧ್ಯಮದ ಹೇಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕದ್ದು. ಸದ್ಯ ಆನೇಕಲ್ ನ್ಯಾಯಾಲಯದಲ್ಲಿ ರೆಗ್ಯುಲರ್ ಬೇಲ್ 19 ಮಂದಿಗೂ ಕೂಡ ಸಿಕ್ಕಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈ ಬಗ್ಗೆ ಕೂಲಂಕುಷವಾಗಿ ಮಾಹಿತಿ ಪಡೆದು ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.